ಇವತ್ತು ತಾರೀಕು 12/4/2026 ಭಾನುವಾರ, ಆದಿತ್ಯವಾರ, ಸಂಡೇ. ಈಗ ಆದಿತ್ಯ ಹೃದಯ ಹೇಳಲಿಕ್ಕಿದ್ದೇನೆ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಜಾಗೃತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋ ರಣಂ ಉಪಾಗಮ್ಯ ಬ್ರವೀದ್ರಾಮ ಮಗಸ್ತ್ಯೋ ಭಗವಾನ್ ಋಷಿ. ಯುದ್ಧದಿಂದ ದಣಿದು ಚಿಂತಾಕ್ರಾಂತನಾಗಿ ರಣರಂಗದಲ್ಲಿ ನಿಂತಿದ್ದ ರಾಮನನ್ನು ಮತ್ತು ಅವನ ಮುಂದೆ ಯುದ್ಧಕ್ಕಾಗಿ ಸಜ್ಜಾಗಿ ನಿಂತಿದ್ದ ರಾವಣನನ್ನು ಅಗಸ್ತ್ಯ ಮಹರ್ಷಿಗಳು ನೋಡಿದರು. ದೇವತೆಗಳೊಡನೆ ಯುದ್ಧವನ್ನು ನೋಡಲು ಬಂದಿದ್ದ ಅಗಸ್ತ್ಯರು ರಾಮನ ಬಳಿಗೆ ಬಂದು ಹೀಗೆಂದರು: ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಯೇನ ಸರ್ವಾ ನರೀನ್ ವತ್ಸ ಸಮರೇ ವಿಜಯಸ್ಯಸಿ. ಎಲೆ ಮಹಾಬಾಹುವಾದ ರಾಮನೇ, ಕೇಳು. ಯುದ್ಧದಲ್ಲಿ ನೀನು ಎಲ್ಲ ಶತ್ರುಗಳನ್ನು ಜಯಿಸಲು ನೆರವಾಗುವ ಅತ್ಯಂತ ರಹಸ್ಯವಾದ ಮತ್ತು ಪುರಾತನವಾದ ಮಂತ್ರವನ್ನು ನಿನಗೆ ತಿಳಿಸಿಕೊಡುತ್ತೇನೆ. ನೋಡಿ, ಎಲ್ಲ ಸಪ್ತ ಋಷಿಗಳು ಸಹಾಯ ಮಾಡದೇ ಇದ್ರೆ ರಾಮನ ಗೆಲ್ಲಿ ಕಷ್ಟ. ರಾವಣನು ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೆ ನಿತ್ಯಂ ಅಕ್ಷಯಂ ಪರಮಂ ಶಿವಂ ಸರ್ವಮಂಗಳ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನ ಮಾಯುರ್ವರ್ಧನಮುತ್ತಮಂ. ಇದುವೇ ಪ್ರದವಾದ ಆದಿತ್ಯ ಹೃದಯಂ. ಇದು ಎಲ್ಲ ಶತ್ರುಗಳನ್ನು ನಾಶ ಮಾಡುತ್ತದೆ, ಜಯವನ್ನು ತಂದುಕೊಡುತ್ತದೆ. ಇದನ್ನು ನಿತ್ಯವೂ ಜಪಿಸುವುದರಿಂದ ಅಕ್ಷಯವಾದ ಕಲ್ಯಾಣವಾಗ್ತದೆ. ಇದು ಎಲ್ಲ ಮಂಗಳಗಳಿಗೂ ಮಂಗಳಕರವಾದುದು, ಪಾಪಗಳನ್ನು ನಾಶಪಡಿಸುವಂಥದ್ದು, ಚಿಂತೆ ಮತ್ತು ಶೋಕವನ್ನು ಹೋಗಲಾಡಿಸಿ ಆಯುಷ್ಯನ್ನು ಹೆಚ್ಚಿಸುವಂಥದ್ದು. ರಶ್ಮಿಮಂತಂ ಸಮುದ್ಯಂತಂ ದೇವಾ ಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಕಿರಣಗಳಿಂದ ಶೋಭಿಸುವವನು, ಉದಯಿಸುತ್ತಿರುವವನು, ದೇವತೆಗಳು ಮತ್ತು ಅಸುರರಿಂದ ನಮಸ್ಕರಿಸಲ್ಪಡುವನು ಹಾಗೂ ಜಗತ್ತಿಗೆ ಅಧಿಪತಿಯಾದ ಸೂರ್ಯದೇವನನ್ನು ವಿವಸ್ವಂತನನ್ನು ಪೂಜಿಸು. ಸೂರ್ಯದೇವನನ್ನು ವಿವಸ್ವಂತ ಅಂತ ಕರೀತಾರೆ. ಸರ್ವದೇವಾತ್ಮಕೋ, ನೋಡಿ, ಸೂರ್ಯನನ್ನು ಪೂಜೆ ಮಾಡೋದು ಬಹಳ ಶ್ರೇಷ್ಠಕರ. ಸರ್ವದೇವಾತ್ಮಕೋ ಹೇಷ ತೇಜಸ್ವಿ ರಶ್ಮಿ ಭಾವನಃ ಏಷ ದೇವಾಸುರಗಣಾಂ ಲೋಕಾನ್ ಪಾತಿ ಗಭಸ್ತಿಭಿಃ. ಈ ಸೂರ್ಯನು ಸಮಸ್ತ ದೇವತೆಗಳ ಸ್ವರೂಪಿಯಾಗಿದ್ದಾನೆ. ತೇಜಸ್ವಿಯಾದ ಇವನ ತನ್ನ ಕಿರಣಗಳಿಂದ ಜಗತ್ತನ್ನು ಸೃಷ್ಟಿಸುತ್ತಾನೆ ಮತ್ತು ದೇವ ಅಸುರರು ಸೇರಿದಂತೆ ಸಮಸ್ತ ಲೋಕಗಳನ್ನು ತನ್ನ ರಶ್ಮಿಗಳಿಂದ ರಕ್ಷಿಸುತ್ತಾನೆ. ನೋಡಿ, ಸೂರ್ಯ ಇಲ್ಲದಿದ್ದರೆ ಲೋಕ ಇರುವುದೇ ಇಲ್ಲ. ಸೂರ್ಯನ ಕಿರಣಗಳು ಎಲ್ಲ ಜೀವಗಳಿಗೂ ಒಂದು ರಕ್ಷಣೆ, ಎಲ್ಲ ಜೀವಗಳಿಗೂ ಪ್ರಾಣವನ್ನು ಕೊಡುವಂಥದ್ದು. ಏಷಾ ಬ್ರಹ್ಮ ಚ ವಿಷ್ಣುಶ್ಚ ಶಿವಸ್ಕಂಧ ಪ್ರಜಾಪತಿ ಮಹೇಂದ್ರೋ ದನದ ಕಾಲೋ ಯಮ ಸೋಮೋ ಯಪಾಂಪತಿ ಪಿತರೋ ವಸವ ಸಾಧ್ಯ ಹ್ಯಶ್ವಿನೌ ಮರುತೋ ಮನುಃ ವಾಯುರ್ವನ್ನಿ ಪ್ರಜಾಪ್ರಾಣ ಋತುಕರ್ತ ಪ್ರಭಾಕರ. ಇವನೇ ಬ್ರಹ್ಮ, ವಿಷ್ಣು, ಶಿವ, ಸ್ಕಂದ, ಕುಮಾರಸ್ವಾಮಿ, ಪ್ರಜಾಪತಿ, ಇಂದ್ರ, ಕುಬೇರ, ಧನದ, ಕಾಲ, ಯಮ, ಚಂದ್ರ, ಸೋಮ ಮತ್ತು ವರುಣನು. ಪಿತೃದೇವತೆಗಳು ವಸುಗಳು, ಸಾಧ್ಯರು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಮನು, ವಾಯು, ಅಗ್ನಿ, ಪ್ರಾಣಿ ಸಂಕುಲದ ಪ್ರಾಣಶಕ್ತಿ ಋತುಗಳನ್ನು ಸೃಷ್ಟಿಸುವವನು ಮತ್ತು ಪ್ರಕಾಶವನ್ನು ನೀಡುವವನು ಇವನೇ ಆಗಿದ್ದಾನೆ. ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷಾ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನುರ್ಹಿರಣ್ಯ ರೇತಾ ದಿವಾಕರ. ಆದಿತ್ಯ ಪುತ್ರ ಆದಿತ್ಯ. ಸವಿತಾ ಜಗತ್ತನ್ನು ಪ್ರೇರೇಪಿಸುವವನು. ಸೂರ್ಯ ಸರ್ವವನ್ನು ನಡೆಸುವವನು. ಖಗ ಆಕಾಶದಲ್ಲಿ ಸಂಚರಿಸುವವನು. ಪೂಷಾ ಎಲ್ಲರನ್ನು ಪೋಷಿಸುವವನು. ಗಭಸ್ತಿಮಾನ್ ಕಿರಣಗಳುಳ್ಳವನು. ಸುವರ್ಣ ಸದೃಶ ಚಿನ್ನದಂತೆ ಹೊಳೆಯುವವನು. ಭಾನು ಪ್ರಕಾಶಮಾನವಾದವನು. ಹಿರಣ್ಯರೇತ ಬ್ರಹ್ಮಾಂಡದ ಬೀಜರೂಪದ ತೇಜಸ್ಸುಳ್ಳವನು. ದಿವಾಕರ ಹಗಲನ್ನು ಉಂಟು ಮಾಡುವವನು. ಇವೆಲ್ಲವೂ ಸೂರ್ಯನ ರೂಪಗಳಾಗಿವೆ. ನೋಡಿ, ಇದೆಲ್ಲ ಸೂರ್ಯನ ರೂಪ. ಸೂರ್ಯನಿಗೆ ಹೆಸರು ನೀವು ಆದಿತ್ಯ ಅಂತ ಕರಿಬೋದು, ಸೂರ್ಯ ಅಂತೇಳಿ ಇಡ್ಬೋದು, ಖಗ ಅಂತೇಳಿ ಇಡ್ಬೋದು, ಪೂಷಾ ಅಂತೇಳಿ ಇಡ್ಬೋದು, ಗಭಸ್ತಿಮಾನ್ ಇಡ್ಬೋದು, ಸುವರ್ಣ ಸದೃಶ ಇರ್ಬೋದು, ಭಾನು ಅಂತ ಇರ್ಬೋದು, ಹಿರಣ್ಯರೇತ ಅಂತ ಹೇಳ್ಬೋದು, ದಿವಾಕರ ಅಂತ ಹೇಳ್ಬೋದು. ಇದೆಲ್ಲ ನೀವು ತಿಳ್ಕೋಬೇಕು. ಹರಿದಶ್ವ ಸಹಸ್ರಾರ್ಚಿ
ಸಪ್ತ ಸಪ್ತ ಸಪ್ತಿರ್ಮರೀಚಿಮಾನ್ ತಿಮಿರೋನ್ಮಥನ ಶಂಭುಸ್ತ್ವಷ್ಟಾ ಮಾರ್ತಾಂಡ ಅಂಶುಮಾನ್ ಹರಿದಶ್ವ ಹಸಿರು ಬಣ್ಣದ ಕುದುರೆಗಳುಳ್ಳವನು ಸಹಸ್ರಾರ್ಚಿ ಸಾವಿರಾರು ಕಿರಣಗಳುಳ್ಳವನು ಸಪ್ತ ಸಪ್ತಿ 7 ಕುದುರೆಗಳ ರಥವುಳ್ಳವನು ಮರೀಚಿಮಾನ್ ಪ್ರಕಾಶದ ಅಲೆಗಳುಳ್ಳವನು ತಿಮಿರೋನ್ಮತನ ಕತ್ತಲೆಯನ್ನು ಸಂಹರಿಸುವವನು ಶಂಭು ಸುಖವನ್ನು ನೀಡುವವನು ತ್ವಷ್ಟ್ವಾ ರೂಪಗಳನ್ನು ನಿರ್ಮಿಸುವವನು ಮಾರ್ತಾಂಡ ಬ್ರಹ್ಮಾಂಡದ ಪ್ರಾಣಶಕ್ತಿ ಅಂಶುಮಾನ್ ತೇಜಸ್ಸಿನಿಂದ ಕೂಡಿದವನು ಹಿರಣ್ಯಗರ್ಭ ಶಿಶಿರ ರಸ್ತಪನೋ ಭಾಸ್ಕರೋ ರವಿ ಅಗ್ನಿಗರ್ಭೋದಿತೆ ಪುತ್ರ ಶಂಕ ಶಿಶಿರನಾಶನ ಹಿರಣ್ಯಗರ್ಭ ಬ್ರಹ್ಮ ಸ್ವರೂಪಿ ಶಿಶಿರ ತಂಪು ನೀಡುವವನು ತಪನ ತಾಪ ನೀಡುವವನು ಭಾಸ್ಕರ ಬೆಳಕನ್ನು ಸೃಷ್ಟಿಸುವವನು ರವಿ ಎಲ್ಲರಿಂದ ಸ್ತುತಿಸಲ್ಪಡುವನು ಅಗ್ನಿಗರ್ಭ ಅಗ್ನಿಯನ್ನು ಒಡಲಿಟ್ಟುಕೊಂಡವನು ಆದಿತೇಹ ಪುತ್ರ ದೇವ ಮಾತೆ ಆದಿತ್ಯ ಮಗ ಶಂಕ ಸಕಲವನ್ನು ಶುದ್ಧೀಕರಿಸುವನು ಶಿಶಿರ ನಾಶನ ನೋಡಿ ಶಂಕದ ನೀರು ಹಾಕುವುದು ಅದಕ್ಕೆ ಸಕಲವನ್ನು ಶುದ್ಧೀಕರಿಸುವನು ಅಂತ ಶಿಶಿರ ನಾಶನ ಮಂಜನ್ನು ಕರಗಿಸುವನು ಯೋ ವ್ಯೋಮನಾಥ ಸ್ತಮೋ ಭೇದಿ ರಗ್ಯುಜು ಸಾಮ ಪಾರಗ ರಗ್ಗು ಯಜುರ್ ಸಾಮ ನೋಡಿ ಘನವೃಷ್ಟಿರಪಾಂ ಮಿತ್ರೋ ವಿಂಧ್ಯ ವೀತಿ ಪ್ಲವಂಗಮ ವ್ಯೋಮನಾಥ ಆಕಾಶದ ಪ್ರಭು ತಮೋಭೇದಿ ಅಜ್ಞಾನವೆಂಬ ಕತ್ತಲೆಯನ್ನು ಸೀಳುವನು ರಗ್ಗುಜು ಸಾಮ ಪಾರಗ 3 ವೇದಗಳ ಸಾರವನ್ನು ಬಲ್ಲವನು ಘನವೃಷ್ಟಿ ಧಾರಾಕಾರ ಮಳೆಯನ್ನು ಸುರಿಸುವನು ಅಪಾಂ ಮಿತ್ರ ಜಲಕ್ಕೆ ಆಪಾಂ ಅಂದರೆ ಜಲ ಅಂತೇಳಿ ಅಪಾಂ ಮಿತ್ರನಾದವನು ಮೇಘಗಳ ಗೆಳೆಯ ವಿಂಧ್ಯ ವೀಥಿ ಪ್ಲವಂಗಮ ವಿಂಧ್ಯ ಪರ್ವತ ಮಾರ್ಗದಲ್ಲಿ ವೇಗವಾಗಿ ಸಂಚರಿಸುವನು ಆತಪಿ ಮಂಡಲಿ ಮೃತ್ಯು ಪಿಂಗಳ ಸರ್ವತಾಪನಃ ಕವಿರ್ವಿಶ್ವೋ ಮಹಾತೇಜ ರಕ್ತ ಸರ್ವಭವೋದ್ಭವ ಆತಪಿ ಬಿಸಿಲುಳ್ಳವನು ಮಂಡಲಿ ದುಂಡನೆಯ ಬಿಂಬವುಳ್ಳವನು ಮೃತ್ಯು ಸರ್ವವನ್ನು ಸಂಹರಿಸುವ ಕಾಲ ಸ್ವರೂಪಿ ಪಿಂಗಳ ಹಳದಿ ವಿಷಿತ ಕೆಂಪು ಬಣ್ಣದವನು ಸರ್ವತಾಪನ ಎಲ್ಲವನ್ನು ತಪ್ಪಿಸುವಂತೆ ಮಾಡುವನು ಕವಿ ಸರ್ವಜ್ಞ ಕ್ರಾಂತದರ್ಶಿ ವಿಶ್ವ ಜಗತ್ತಿನ ರೂಪದವನು ಮಹಾತೇಜ ಅತ್ಯಂತ ಪ್ರಭೆಯುಳ್ಳವನು ರಕ್ತ ಕೆಂಪು ಬಣ್ಣದವನು ಸರ್ವಭವೋದ್ಭವ ಸಕಲ ಜೀವಿಗಳಿಗೆ ಉತ್ಪತ್ತಿಗೆ ಕಾರಣದವನು ನಕ್ಷತ್ರ ಗ್ರಹ ತಾರಾಣ ಮದಿಪೋ ವಿಶ್ವಭಾವನ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮೋನ್ನೋ ನಮೋಸ್ತುತೆ ನಕ್ಷತ್ರಗಳು ಗ್ರಹಗಳು ಮತ್ತು ತಾರೆಗಳಿಗೆ ಅಧಿಪತಿಯಾದವನೇ ಜಗತ್ತನ್ನು ರಕ್ಷಿಸುವವನೇ ತೇಜಸ್ವಿಗಳಿಗೂ ತೇಜಸ್ಸನ್ನು ನೀಡುವವನೇ 12 ರೂಪಗಳಿಂದ ಪ್ರಕಾಶಿಸುವ ಸೂರ್ಯದೇವನೇ ನಿನಗೆ ನಮಸ್ಕಾರಗಳು ನಮ ಪೂರ್ವಾಯ ಗಿರೆ ಪಶ್ಚಿಮಾಯಾದ್ರಾಯ ನಮ ಪಶ್ಚಿಮೇ ಗಿರೆ ಜ್ಯೋತಿರ್ಗಣಾನಾಂ ಪತೆ ದೇನಾಧಿಪತೆ ನಮಃ ಪೂರ್ವದ ಉದಯಗಿರಿಗೆ ನಮಸ್ಕಾರ ಪಶ್ಚಿಮದ ಹಸ್ತಗಿರಿಗೆ ನಮಸ್ಕಾರ ಜ್ಯೋತಿಗಳ ಸಮೂಹಕ್ಕೆ ಒಡೆಯನಾದವನಿಗೆ ಮತ್ತು ದಿನದ ಅಧಿಪತಿಯಾದವನಿಗೆ ದಿನಾಧಿಪತಿಗೆ ನಮಸ್ಕಾರ ಜಯಾಯ ಜಯಭದ್ರಾಯ ಹರ್ಯಶ್ವಾಯ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ಇದು ನಮ್ಮ ತಂದೆ ಹೇಳ್ತಾ ಇರ್ತಾರೆ ಜಯಾಯ ಜಯಭದ್ರಾಯ ಹರ್ಯಶ್ವಾಯ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ಜಯವನ್ನು ನೀಡುವವನಿಗೆ ಜಯದೊಂದಿಗೆ ಮಂಗಳವನ್ನು ಉಂಟು ಮಾಡುವವನಿಗೆ ಹಸಿರು ಕುದುರೆಗಳನ್ನು ಹೊಂದಿರುವವನಿಗೆ ನಮಸ್ಕಾರ ಸಾವಿರಾರು ಕಿರಣಗಳು ಆದಿತ್ಯ ಪುತ್ರನಿಗೆ ಪುನಃ ನಮಸ್ಕಾರ